ಬಿಗ್ ಬಾಸ್ ಮನೆಯ ಹೀರೋ ಆ್ಯಂಡ್ ಹುಡುಗಿರ್ ಪಾಲಿಗೆ ಹಾರ್ಟ್ ಅಂತ ಹೇಳ್ಬೋದು ಕೆಲವ್ರಿಗೆ. ತುಂಬ ಜನ ಇಷ್ಟಪಡೋರಿದ್ದಾರೆ. ಸೊ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಸರ್? ಅವ್ರ ಅಪ್ಲಿಕೇಶನ್ ಹಾಕಲಿ ನಿಮಗೆ ಅಂತ. ಅಯ್ಯಯ್ಯೋ, ಅಪ್ಲಿಕೇಶನ್ ಓಕೆ. ಲೈಫ್ ಪಾರ್ಟ್ನರ್ ಆ್ಯಕ್ಚುಲಿ ನನಗಿಂತ ನಮ್ಮ ಅಮ್ಮ ವೈರಲ್ ಆಗಿದ್ದಾರೆ ನೆನೆಯಿಂದ. ಎಲ್ಲಿ ನೋಡಿದ್ರು ನಮ್ಮ ಅಮ್ಮಂದು ಬರ್ತಾ ಇದೆ. ಫಸ್ಟು ನಮ್ಮ ತಾಯಿನ ತಂದೆನ ತುಂಬ ಚೆನ್ನಾಗಿ ಪ್ರೀತಿಸೋವಂಥ ಒಂದು ಜೀವ ಬೇಕು. ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಯಾವುದನ್ನು ಏನೂ ಎಕ್ಸ್ಪೆಕ್ಟ್ ಮಾಡ್ದಂಗೆ ನನ್ನ ಜೊತೆ ಕಾಲ ಕಳಿತೀನಿ, ನನ್ನ ಜೊತೆ ಜೀವನ ಮಾಡ್ತೀನಿ, ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ಒಂದು ಜೀವ ಸಿಕ್ಕಿದ್ರೆ ಖಂಡಿತ ಇಷ್ಟಪಡ್ತೀನಿ. ಸರ್, ನನಗೆ ನಿಮ್ಮ ಅಮ್ಮ ಅಂತ ಹೇಳಿದ ತಕ್ಷಣ ಒಂದು ಮಾತು ನೆನಪಿಗೆ ಬಂತು. ನಿನ್ನೆ ಸುದೀಪ್ ಸರ್ ಕೇಳ್ತಾರೆ, ಇನ್ಮೇಲೆ ಈ ಶೋ ನೋಡ್ತೀರಾ ಅಂತ ಹೇಳಿದಾಗ ತುಂಬ ಜೆನ್ಯೂನ್ ಆಗಿ ಆನ್ಸರ್ ಕೊಡ್ತಾರೆ. ಯಾಕಂದರೆ ಒಬ್ಬರು ತಾಯಿಗೆ ಮಗನೇ ಪ್ರಪಂಚ. ಆ ಪ್ರಪಂಚದಲ್ಲಿ, ಬಿಗ್ ಬಾಸ್ ಅನ್ನೋ ಪ್ರಪಂಚದಲ್ಲಿ ಮಗ ಇಲ್ಲ ಅಂದರೆ ಡೆಫಿನೆಟ್ಲಿ ಆ ತಾಯಿ ನೋಡಲ್ಲ. ಸೊ ಅವ್ರು ಹೇಳಿದ ಆ ಮಾತು ತುಂಬ ಜೆನ್ಯೂನ್ ಆಗಿತ್ತು ಮತ್ತು ತುಂಬ ಖುಷಿ ಕೊಡ್ತಿದ್ದೆ ಫ್ಯಾನ್ಸ್ಗೆ. ಅಮ್ಮ ಅಂದರೆ ಇದಪ್ಪ ಅಮ್ಮನ ಪ್ರೀತಿ ಅಂತ. ಸರ್, ಏನು ಹೇಳ್ತೀರಾ ಸರ್ ಅಮ್ಮನ ಬಗ್ಗೆ? ಅಮ್ಮ ನನ್ನ ಪಾಲಿನ ದೇವರು. ಯಾಕೆಂದರೆ ಆ ಒಂದು ಜೀವ ನನ್ನನ್ನು ಇಷ್ಟು ತಡ್ಕೊಂಡಿರೋದು ಅದು ಆ ಜೀವದಿಂದ ಮಾತ್ರ ಸಾಧ್ಯ. ಅದು ನಾನು ಹೇಳಿದ್ನಲ್ಲ, ಏನೂ ಎಕ್ಸ್ಪೆಕ್ಟ್ ಮಾಡ್ದಂಗೆ 24 ಗಂಟೆ ತಂದೆಗೋಸ್ಕರ ಮಗನಿಗೋಸ್ಕರ ದುಡ್ದಿರೋವಂಥ ಜೀವ. ಸೊ ನಾನು ಎದ್ದಾಗ ಬಿದ್ದಾಗ ಅಷ್ಟೇ ನೋವು ಪಟ್ಟಿರೋವಂಥ ಜೀವ. ನಾನು ಏನಾದರೂ ಒಂದು ಚಿಕ್ಕದೇನಾದರೂ ಒಂದು ಮಾಡಿದ್ರೂ ಅದರಲ್ಲಿ ತುಂಬ ದೊಡ್ಡ ಖುಷಿ ಕಂಡುಕೊಳ್ಳೋವಂಥ ಜೀವ. ಸೊ ನಾನು ಒಬ್ಬನೇ ಮಗ ಆಗಿರೋದ್ರಿಂದ ಎಲ್ಲವನ್ನೂ ನನ್ನಲ್ಲೇ ನೋಡ್ತಾರೆ ಅವರು. ನನಗೆ ಯಾರೂ ಸಿಬ್ಲಿಂಗ್ಸ್ ಇಲ್ಲ. ಸೊ ನಾನು ಒಬ್ಬನೇ ಅವ್ರಿಗೆ ಎಲ್ಲ ಆಗಿರೋದ್ರಿಂದ ನನ್ನಲ್ಲೇ ಎಲ್ಲನೂ ನೋಡೋದ್ರಿಂದ ನನಗೇನಾದರೂ ಒಂದು ಚಿಕ್ಕ ನೋವಾದರೂ ಅವರಿಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಆ್ಯಂಡ್ ನನಗೇನಾದರೂ ಒಂದು ಚಿಕ್ಕ ಖುಷಿ ಆದರೂ ಅವರು ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅಂಥ ತಾಯಿನ ಪಡೆದಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಸುದೀಪ್ ಸರ್ ಅವರ ತಾಯಿ ತೀರ್ಕೊಂಡಾಗ ಅವರ ವರ್ಕ್ ಎಥಿಕ್ಸ್, ಅವರಲ್ಲಿ ನಿಂತ್ಕೊಂಡು ಅಷ್ಟು ಪೇಷನ್ಸ್ ಆಗಿ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಮಾತಾಡಿಸಿ ಆ ಕೆಲಸ ಮುಗಿಸಿ ಹೋಗಿದ್ದಾರೆ. ಬಟ್ ಹೋಗೋ ಇದರಲ್ಲಿ ಅಮ್ಮ ಇರಲಿಲ್ಲ. ಸೊ ಅವರ ಆ ಒಂದು ಡೆಡಿಕೇಶನ್ಸ್ ಏನು ಅನ್ಸುತ್ತೆ ಸರಿ? ಬಿಕಾಸ್ ಪ್ರತಿ ವೀಕೆಂಡ್ ಬಂದು ಎಲ್ಲರ ಕತೆ ಕೇಳ್ತಾಯಿದ್ರು, ಎಲ್ಲರ ಸಮಸ್ಯೆ ಕೇಳ್ತಾಯಿದ್ರು, ಹಿಂಟ್ ಕೊಡ್ತಾಯಿದ್ರು, ಎಚ್ಚೆತ್ಕೊಳ್ಳಿ ಅನ್ನೋ ಹಿಂಟ್ ಕೊಡ್ತಾಯಿದ್ರು ಮೇಯ್ನ್ ಆಗಿ. ಸರ್, ಅವ್ರ ಬಗ್ಗೆ ತುಂಬ ಚಿಕ್ಕ ವ್ಯಕ್ತಿ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ. ಯಾಕಂದರೆ ನಮಗೆ ಯೋಗರಾಜ್ ಸರ್ ಬಂದು ಆ ವಿಷಯನ ಹೇಳೋವರೆಗೂ ನಮಗೆ ಗೊತ್ತಿರಲಿಲ್ಲ. ಯಾಕೆ ಸಂಡೇ ಎಪಿಸೋಡ್ ಆಗಲಿಲ್ಲ ಅನ್ನೋ ಗೊಂದಲದಲ್ಲೇ ಎಲ್ಲರೂ ಇದ್ವಿ. ಬಟ್ ಯೋಗರಾಜ್ ಸರ್ ಬಂದು ಹಿಂಗಾಗಿತ್ತು, ಅವ್ರಿಗೆ ಫೋನ್ ಮೇಲೆ ಫೋನ್ ಬರ್ತಾಯಿತ್ತು, ಆದರೂ ನಾನು ಎಪಿಸೋಡ್ ಮುಗಿಸೇ ಹೋಗ್ತೀನಿ, ಇವ್ರನ್ನೆಲ್ಲರನ್ನೂ ಅಟೆಂಡ್ ಮಾಡೇ ನಾನು ಹೋಗಬೇಕು ಅನ್ನೋ ಒಂದು ಎಥಿಕ್ಸ್ ಇದೆಯಲ್ಲ, ಇದನ್ನು ಲೈಫ್ಗೆ ಅಳವಡಿಸ್ಕೊಳ್ಳೋದಕ್ಕೆ ಎಲ್ಲರೂ ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಕೆಲಸ ಮೊದಲು, ನಾವು ಕೆಲಸಕ್ಕೆ ಯಾವಾಗ ಮರ್ಯಾದೆ ಕೊಡ್ತೀವೋ ಆಗ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಎಥಿಕ್ಸ್ ಇದೆಯಲ್ಲ, ಆ್ಯಂಡ್ ಕೆಲಸನ ದೇವರು ಅಂತ ನೋಡೋದಿದೆಯಲ್ಲ, ಅವ್ರು ಹಾಗಿರೋದಕ್ಕೆ ಅವರಿವತ್ತು ದೇಶದ ಅತಿ ದೊಡ್ಡ ಸೂಪರ್ ಸ್ಟಾರ್ ಆ್ಯಂಡ್ ಕನ್ನಡ ನಾಡಿನ ಅತಿ ದೊಡ್ಡ ಸೂಪರ್ ಸ್ಟಾರ್ ಆಗೋದಕ್ಕೆ ಸಾಧ್ಯ. ಇಷ್ಟು ಜನ ಅವರನ್ನು ಹುಚ್ಚೆದ್ದು ಪ್ರೀತಿಸೋದಕ್ಕೆ ಸಾಧ್ಯ. ಸೊ ಈ ಒಂದು ಎಥಿಕ್ಸ್ನ ನಾವೆಲ್ಲರೂ ಅಳವಡಿಸ್ಕೊಂಡ್ರೆ ನಾವು ಲೈಫಲ್ಲಿ ಒಂಚೂರು ಮುಂದಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ. ಸರ್, ಅವರು ಕೂಡ ವೀಕೆಂಡ್ ಬಂದಾಗ ನಿಮ್ಮ ಆಟದ ಬಗ್ಗೆ ಅವ್ರು ನಿಮಗೆ ಹಿಂಟ್ ಕೊಡ್ತಾಯಿದ್ರು. ಹಿಂಟ್ ಅಂದರೆ ಅದು ಒಳ್ಳೆ ರೀತಿಲಿ, ಯಾಕಂದರೆ ಸೇವ್ ಮಾಡೋ ಹಿಂಟ್ ಅಲ್ಲ, ಅಂದರೆ ಎಚ್ಚೆತ್ಕೋ, ಹಿಂಗಲ್ಲ, ನೀವು ಇಲ್ಲಿ ಎಡವ್ತಾ ಇದ್ದೀರಾ ಅನ್ನುವಂಥ ಹಿಂಟ್ ಕೊಡ್ತಾಯಿದ್ರು. ಸೊ ಇವಾಗ ಕೂತ್ ನೋಡಿದಾಗ ಏನು ಅನಿಸುತ್ತೆ ಸರ್? ಬಿಕಾಸ್ ಅವತ್ತು ನಾನು ಎಚ್ಚೆತ್ಕೊಂಡಿದ್ರೆ, ಬಿಕಾಸ್ ಈ ವೀಕಲ್ಲಿ ನೀವು ತುಂಬ ಚೆನ್ನಾಗಿ ಆಟ ಆಡಿದ್ದೀರಾ. ಆಟ ಆಡಿದ್ಮೇಲೆ ಅದು ಏನೋ, ಅದು ಹೇಗೆ ಅನ್ನೋದು ಇವತ್ತಿಗೂ ಆ ಪ್ರಶ್ನೆಗೆ ನೀವು ಉತ್ತರ ಸಿಗಲ್ಲ. ಸೊ ಇದ್ರ ಬಗ್ಗೆ ಅಣ್ಣ ಯಾವಾಗ ಹಿಂಟ್ ಕೊಡ್ತಾರೆ ಅಂದರೆ ಆ ವ್ಯಕ್ತಿಲಿ ಕೇಪಬಿಲಿಟಿ ಇದೆ, ಆ ವ್ಯಕ್ತಿ ಆಡೋಕ್ಕೆ ಸಾಧ್ಯ, ಆ ವ್ಯಕ್ತಿ ಮುಂದೆ ಜರ್ನಿ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಮಾತ್ರ ಹಿಂಟ್ ಕೊಡ್ತಾರೆ. ಇಲ್ಲಾಂದರೆ ಅವ್ರು ಕೊಡೋಕ್ಕೆ ಹೋಗಲ್ಲ. ಆ ಥರ ಕೊಟ್ಟಿದ್ದ ಹಿಂಟನ್ನು ನಿಜವಾಗ್ಲೂ ನಾನು ಸೀರಿಯಸ್ಸಾಗಿ ತೊಗೊಂಡಿದ್ದಕ್ಕೆ ನಾನು 2 ವಾರನೂ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಟಾಪ್ 2 ಅಲ್ಲೇ ಇದ್ದು ನಾನು ಇರೋದಕ್ಕೆ ಸಾಧ್ಯ ಆಯಿತು. ಆ ಹಿಂಟನ್ನ ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ ಅಂದರೆ ನಾನು ಹೌದು ಆಟದಲ್ಲಿ ಆಡೋಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ 2 ವಾರ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅದು ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡೆ. ಯಾಕಂದರೆ ಅವರ ಪ್ರತಿಯೊಂದು ಮಾತನ್ನು ನಾವು ರೆಸ್ಪೆಕ್ಟ್ ಮಾಡಿದಾಗಲೇ ನಾವು ಆಟದಲ್ಲಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಅವ್ರು ಬಂದು ಅಷ್ಟೊತ್ತು ನಿಂತು ಮಾತಾಡಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಹೇಳಿ ಹೋಗ್ತಾರೆ ಅಂದರೆ ಅದರಿಂದ ತುಂಬ ದೊಡ್ಡ ಉದ್ದೇಶ ಇರುತ್ತೆ ಅಂತ ಸ್ಪೆಷಲಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಆ ಉದ್ದೇಶನ ತುಂಬ ಸೀರಿಯಸ್ ಆಗಿ ತೊಗೊಂಡು ಆಡಿದಂಥ ಹೋದ ವಾರ ಆಗಿತ್ತು. ಆ್ಯಂಡ್ ಈ ವಾರ ಅಂತೂ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಆಡಿದ್ದೆ. ಅದಕ್ಕೋಸ್ಕರನೇ ಈ ವಾರ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರೋಕ್ಕೆ ಕಾರಣ ಆಗಿತ್ತು.